ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 11 ಜುಲೈ 2026. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें अपना चिंतन करना है, दूसरों का नहीं, क्योंकि ड्रामा अनुसार जो करेगा वह पाएगा. ಅಂಡರ್ಲೈನ್. ಬಹಳ ಸುಂದರ ಮಹಾವಾಕ್ಯ. ಮಕ್ಕಳೇ, ಮಧುರ ಮಕ್ಕಳೇ, ತಾವು ತಮ್ಮ ಚಿಂತನೆಯನ್ನ ಮಾಡ್ರಿ, ಅನ್ಯರ ಚಿಂತನೆಯನ್ನ ಅಲ್ಲ. ಯಾಕೆ ಅಂದ್ರೆ ಡ್ರಾಮಾ ಅನುಸಾರ ಈ ಮಹಾವಾಕ್ಯ ಯಾರು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ, ಪರಮಾತ್ಮನ ಈ ಶ್ರೀಮತವನ್ನ ಯಾರು ಮಾಡ್ತಾರೆ, ಪಾಲಿಸ್ತಾರೆ, ಅವರೇ ಆ ಭಾಗ್ಯವನ್ನ ಪಡ್ಕೊಳ್ತಾರೆ. ಬಹಳ ಸೂಕ್ಷ್ಮವಾಗಿರುವಂತಹ ಚಿಂತನೆ ಅಥವಾ ಸತ್ಯವನ್ನ ಬಾಬಾ ತಿಳಿಸ್ತಿದ್ದಾರೆ. ಮೊನ್ನೆ ಮುರಳಿಯಲ್ಲೂ ಬಾಬಾ ಹೇಳಿದ್ರು, ಟೆನ್ಷನ್ ಯಾವಾಗ ಆಗ್ತದಂದ್ರೆ ನೀವು ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ತಿರತ್ತಂದ್ರ ನಿಮ್ಮಲ್ಲಿ ಟೆನ್ಷನ್ ಶುರುವಾಗ್ತದ. ಅಂದ್ರೆ ಇನ್ನೊಬ್ಬರ ಬಗ್ಗೆ ಅಟೆನ್ಷನ್ ಕೊಡ್ತೀರಿ, ನಿಮ್ಗೆ ಟೆನ್ಷನ್ ಆಗ್ತದ. ಅದಕ್ಕಾಗಿ ನಿಮ್ಮ ಬಗ್ಗೆ ಅಟೆನ್ಷನ್ ಕೊಡ್ರಿ, ಅವಾಗ ನೀವು ಇನ್ನೊಬ್ಬರ ಟೆನ್ಷನ್ ದೂರ ಮಾಡ್ತೀರಿ ಅಂತ. ಈಗ ಬಾಬಾ ಹೇಳ್ತಾರೆ, ನೀವು ಇನ್ನೊಬ್ಬರ ಚಿಂತನೆ ಮಾಡ್ಬೇಡ್ರಿ. ಅಂದ್ರೆ ಈ ಸೆಂಟ್ರದ್ ಹೆಂಗ್ ಮಾಡ್ಲಿ, ಅಥವಾ ಈ ಮನಿದ್ ಹೆಂಗ್ ಮಾಡ್ಲಿ, ನನ್ನ ಮಗಳದ್ ಹೆಂಗ್ ಮಾಡ್ಲಿ, ಅವ್ರವ್ರದೇ ಸ್ಟೋರಿ ಇದೆ, ಅವ್ರವ್ರದೇ ಒಂದು ಜೀವನ ಚಕ್ರ ಇದೆ. ಹೇಗೆ ಯಾವ ಆತ್ಮ ಯಾವ ಕಷ್ಟದಲ್ಲಿ, ಯಾವ ಸುಖದೊಳಗ, ಯಾವ ಹಾದಿಯೊಳಗ ಹೇಗೆ ಮುಂದುವರಿಬೇಕನ್ನುವುದು ಅದು ಪರಮಾತ್ಮನ ಕೆಲ್ಸ ಇದೆ. ಆದ್ರೆ ನಾವು ಕರ್ತಾಪನದ ಭಾನದೊಳಗ, ದೇಹ ಭಾನದೊಳಗ ಹಿಂಗ್ ತಿಳ್ಕೊಳ್ತೀವಿ, ಇವ್ರಿಗೆ ನಾನಾ ಕಲ್ಯಾಣ ಮಾಡ್ತೀನಿ, ಇವ್ರ ಜೀವನ ನಾನೇ ಸುಧಾರಿಸ್ಬೇಕು, ನಾನಿಲ್ಲ ಅಂದ್ರ ಇವ್ರ ಹೆಂಗ್ ಬೆಳಿತಾರ, ಮುಂದ್ ಹೋಗ್ತಾರ, ಅವ್ರಿಗೇನೂ ತಿಳಿಯುವುದಿಲ್ಲ, ನನಗ ಗೊತ್ತಾಗ್ತದ ಮುಂದಿಂದೇನು ಅಂತ ಈ ರೀತಿ ಮನಸ್ಸು ಸದಾ ಇನ್ನೊಬ್ಬರ ಚಿಂತನೆಯಲ್ಲೇ ಮುಳುಗಿರ್ತದ. ಮತ್ತೆ ಇನ್ನೊಬ್ಬರ ಚಿಂತನೆ ಅಂತಂದ್ರೆ ಕೇವಲ ಮಕ್ಕಳು, ತಂದೆ ತಾಯಿ, ಬೇರೆಯವರು, ಬೇರೆ ರೋಲ್ ಅಂತಲ್ಲ. ಇಲ್ಲಿ ಇನ್ನೊಬ್ರು ಅಂದ್ರೆ ನಾನ್ಯಾರು, ಆತ್ಮ. ಹಂಗಾದ್ರೆ ಈ ರೋಲ್ ಇನ್ನೊಬ್ರು, ಇದು ನಾ ಅಲ್ಲ. ಬಿಕೆ ರೇಣುಕಾ ಅಥವಾ ಅಕ್ಕೋರು ಅಥವಾ ಒಬ್ಬ ಸ್ತ್ರೀ, ಇದು ನಾನಲ್ಲ, ಇದು ಇನ್ನೊಬ್ರು. ಅಂದ್ಮೇಲೆ ಇನ್ನೊಬ್ಬರ ಚಿಂತೆ ಅಂದ್ರೆ ನಿನ್ನ ರೋಲ್ದು ಕೂಡ ನೀನು ಅಷ್ಟು ಚಿಂತೆ ಮಾಡಕ್ ಹೋಗ್ಬೇಡ, ಬಹಳ ಅಟೆನ್ಷನ್ ಕೊಡ್ಬೇಡ. ನೀ ಅಟೆನ್ಷನ್ ಚಿಂತನೆ ಮಾಡ್ಬೇಕಾಗಿತ್ತು ಅಂದ್ರ ಸ್ವಚಿಂತನೆ. ಸ್ವ ಅಂದ್ರ ಈ ರೋಲ್ ಹೆಂಗ್ ಪರ್ಫೆಕ್ಟ್ ಮಾಡ್ಬೇಕು, ಈ ಪಾತ್ರಕ್ಕೆ ಏನ್ ಕಲಿಸ್ಬೇಕು ಅಂತಲ್ಲ. ನಾ ಆತ್ಮ ಏನಿದೀನಿ ಅನ್ನೋದ್ರ ಕಡೆಗೆ ಅಟೆನ್ಷನ್ ಕೊಡ್ರಿ. ನಾನ್ ಶಾಂತ್ ಇದೀನಿ, ಸಂಪನ್ನ ಇದೀನಿ, ಸಂಪೂರ್ಣ ಇದೀನಿ, ಆತ್ಮ ಇದೀನಿ, ಈ ಕಡೆಗೆ ಅಟೆನ್ಷನ್ ಕೊಟ್ರಿ, ಈ ಚಿಂತನೆಯನ್ನ ಮಾಡ್ಕೊಂಡ್ರಿ ಅಂತಂದ್ರೆ ಡ್ರಾಮಾನುಸಾರ ಯಾರು ಈ ರೀತಿ ಮಾಡ್ತಾರೋ ಅವರು ಬಹಳಷ್ಟು ಪರಮಾತ್ಮ ತಂದೆಯಿಂದ ಪ್ರಾಪ್ತ ಮಾಡ್ಕೊಳ್ತಾರೆ. ಪ್ರಶ್ನೆ, ತ್ರಿಕಾಲದರ್ಶಿ ಬನ್ನೆ ಸೆ ಆತ್ಮ ಕೋ ಕೌನ್ ಸಿ ಸ್ಮೃತಿ ಆಯಿ ಹೈ? ತ್ರಿಕಾಲದರ್ಶಿಗಳಾಗೋದ್ರಿಂದ ಆತ್ಮನಿಗೆ ಯಾವ ಸ್ಮೃತಿಯು ಬಂದಿದೆ? उत्तर, आत्मा को स्मृति आई, हम असूल मूल वतन के निवासी इस ಡ್ರಾಮಾ में ಪಾರ್ಟ್ ಬಜಾನೆ ಆಯೆ. ನಮಗೆ ಸ್ಮೃತಿ ಬಂದಿದೆ, ನಾವು ಅಸ್ಲಿ ಮೂಲ್ ವತನ್ ವಾಸಿ, ಪರಂಧಾಮ್ ನಿವಾಸಿ ಇದ್ದೀವಿ. ಆಕ್ಟಿಂಗ್ ಮಾಡೋದಕ್ಕಾಗಿ ಈ ವಿಶ್ವ ನಾಟಕದಲ್ಲಿ ಬಂದಿದ್ದೀವಿ. ಈ ವಿಷಯ ನಮಗೆ ಗೊತ್ತಿರ್ಲಿಲ್ಲ, ಭಲೆ ಗೊತ್ತಿದ್ದು ಕೂಡ ಹೇಗನ್ನುವಂತ ತಿಳಿದಿರ್ಲಿಲ್ಲ. ಭಲೆ ನಾವು ಲೌಕಿಕದಲ್ಲಿ ಅಂತಿದ್ವಿ, ಮ್ಯಾಲಿಂದ ಬಂದೀವಿ, ಮೇಲೆ ಹೋಗ್ತೀವಿ, ನಾವು ಈಶ್ವರನ ಮಕ್ಕಳು, ಇದು ಇಲ್ಲಿ ನಾಟಕ ಮಾಡ್ಲಿಕ್ಕೆ ಬಂದೀವಿ ಅಂತ ಅನ್ಕೋತಿದ್ವಿ. ಆದ್ರೆ ನಮಗ್ ಮನುಷ್ಯ ಅಂತಾನೆ ತಿಳ್ಕೊತಿದ್ವಿ. ಈಗ ಬಾಬಾ ಈ ಸತ್ಯ ಜ್ಞಾನ ಹೇಳಿದ್ಮೇಲೆ ಅರ್ಥವಾಗಿದೆ, ನಾ ದೇಹ ಅಲ್ಲ, ಚೈತನ್ಯ ಆತ್ಮ ಇದ್ದೀನಿ. ಇಲ್ಲಿ ನಾನು ಶರೀರ ರೂಪಿ ಡ್ರೆಸ್ ಅನ್ನ ಪಡ್ಕೊಂಡು ಆಕ್ಟಿಂಗ್ ಮಾಡ್ಲಿಕ್ ಬಂದಿದ್ದೀನಿ. ಹಮ್ನೆ ಮುಖ್ಯ ಆಕ್ಟರ್ ಬನ್ 84 ಜನ್ಮೋಂ ಕಾ ಪಾಠ ಬಜಾಯ. ನಾವು ಮುಖ್ಯ ಪಾತ್ರಧಾರಿಯಾಗಿ 84 ಜನ್ಮಗಳ ಪಾತ್ರವನ್ನ ಅಭಿನಯ ಮಾಡಿದ್ದೇವೆ ಈ ಒಂದು ಪೂರಾ ಹೋಲ್ ನಾಟಕದಲ್ಲಿ. ಅಭಿ ಬಾಬಾ ಕೆ ಸಮ್ಮುಖ ಹೇ, ಫಿರ್ ಸಾತ್ ಮೇ ಘರ್ ಜಾಯೆಂಗೆ. ಈಗ ಸ್ವಯಂ ಭಗವಂತನ ನಾಲೆಜ್ ನಮ್ಮ ಬುದ್ಧಿಯಲ್ಲಿದೆ, ಬಾಬಾ ಸನ್ಮುಖದಲ್ಲಿದ್ದಾರೆ, ಈಗ ನಾವು ವಾಪಸ್ ಮನೆಗೆ ಹೋಗ್ತೀವಿ. ಪಾವನ್ ಬನ್ಕರ್ ಘರ್ ಜಾನಾ, ಫಿರ್ ಸುಖಧಾಮ್ ಮೇ ಆನಾ ಹೈ. ಯಹ ಸಾರಾ ಖೇಲ್ ಭಾರತ್ ಪರ್ ಹಿ ಬನಾ ಹುವಾ ಹೈ. ಪಾವನರಾಗಿ ವಾಪಸ್ ಮನೆಗೆ ಹೋಗ್ಬೇಕು, ಸುಖಧಾಮಕ್ಕೂ ಬರಬೇಕು. ಈ ಪೂರಾ ಆಟ ಭಾರತದ ಮೇಲಿದೆ. ಸಾರಿ ಸ್ಮೃತಿ ತ್ರಿಕಾಲದರ್ಶಿ ಬನ್ನೆ ಸೆ ಆ ಗಯಿ ಹೈ. ಈ ಎಲ್ಲ ನೆನಪುಗಳು, ಈ ಎಲ್ಲ ತಿಳುವಳಿಕೆ ತ್ರಿಕಾಲದರ್ಶಿ
ಮೂರು ಕಾಲಗಳಿಂದ ಪರೆ ನಾ ಆತ್ಮ ಇದೀನನ್ನುವಂತಹ ಅರಿವು ಬಂದ ಮೇಲೇನೆ ಬಾಕಿ ಎಲ್ಲಾ ಡ್ರಾಮಾದ ಬಗ್ಗೆ ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ, ಸ್ಮೃತಿ ಬಂದಿದೆ ಅಂತಾರೆ ಬಾಬಾ. धारणेಗಾಗಿ मुख्य सार, इस बेहद के खेल को साक्षी हो देखना है, कोई से भी डरना नहीं. ಬಾಬಾ ಹೇಳ್ತಾರೆ ಈ ಬೇಹದ್ದಿನ ಆಟವನ್ನ ಸಾಕ್ಷಿಯಾಗಿ ನೋಡ್ರಿ. ಯಾಕೆ ಸಾಕ್ಷಿಯಾಗಿ ನೋಡ್ರಿ? ಯಾಕಂದ್ರೆ ಇದೊಂದು ಫಿಲ್ಮ್. ಈ ಫಿಲ್ಮ್ನ ದೃಶ್ಯದಲ್ಲಿ ಮುಳುಗ್ತಾ ಮುಳುಗ್ತಾ ಆತ್ಮ ಅನ್ನುವ ಸತ್ಯವನ್ನ ಮರಿತಾ ಮರಿತಾ ಇದೆಲ್ಲ ನಡೀತಾ ಇರೋದು ನಿಜ ಅಂತ ಅನಿಸ್ತಾ ಇತ್ತು. ಆದ್ರೆ ಬಾಬಾ ಹೇಳ್ತಾರೆ ಈ ವಿಶ್ವ ನಾಟಕದ ಆಟ ಇದು. ಈ ಆಟವನ್ನ ಕೇವಲ ನೀ ಆತ್ಮ, ನಿನ್ನ ರೋಲ್ ಹಾಗೂ ಉಳಿದ ಅನ್ಯ ರೋಲ್ಗಳನ್ನ ಸಾಕ್ಷಿಯಾಗಿ ನೋಡು. ಕೋಯಿ ಸೆ ಬಿ ಡರ್ನಾ ನಹಿ ಹೇ, ಯಾರಿಂದಲೂ ಅಂಜಬೇಡ್ರಿ. ಉದಾಹರಣೆಗಾಗಿ ಈ ಪಾತ್ರಕ್ಕ ಅನೇಕ ಜನ ಹೆದರಿಸ್ತಾರ, ಬೆದರಿಸ್ತಾರ, ಅಂಜಿಕೆ ಹಾಕ್ತಾರ, ದಬ್ಬಾಳಿಕೆ ಮಾಡ್ತಾರ. ಬಾಬಾ ಹೇಳ್ತಾರೆ ಇದೆಲ್ಲ ಎಲ್ಲಿ? ನಾಟಕದೊಳಗ ಒಂದು ರೋಲ್, ಫಿಕ್ಸ್ಡ್ ರೋಲ್ ಅಂಜಿಸ್ತಾ ಇದೆ ಅಂತ ನೀವು ಆತ್ಮ ಹೆದರ್ಬೇಡ್ರಿ. ಇಲ್ಲಿ ಯಾರಿಗೂ ಅಂಜುವ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ. ನಿರ್ಭಯ ಬನ್ನಿ ಕೆ ಲಿಯೆ ಮೈ ಆತ್ಮ ಹೂ ಯೇ ಪಾಠ ಪಕ್ಕಾ ಕರ್ನಾ. ಅಂಜಬೇಡ್ರಿ ಅಂದ್ರು ಅಂಜಿಕೆ ಬರ್ತದಲ್ಲ ಹೆಂಗ ಅಂತ. ನನ್ಗೆ ಎಲ್ಲಿ ಮರ್ಯಾದೆ ಹೋಗಿತ್ತು, ನಂದ್ ಹೆಸರು ಕೆಡ್ಸ್ಯಾರು, ಅಥವಾ ನಂದ್ ಯಾರ ಕಸ್ಕೊಂಡಾರು, ಅಥವಾ ನನ್ಗೆ ಏನಾರ ಮಾಡ್ಯಾರು ಅನ್ನುವ ಅಂಜಿಕೆ ಯಾಕದ? ಯಾಕಿದೆ ಅಂತಂದ್ರೆ ನಾ ದೇಹ ಅಂತಾನೆ ತಿಳ್ಕೊಂಡಿನಿ. ಎಲ್ಲಿ ಭಯ ಇದೆ ಅಲ್ಲಿ ದೇಹ ಅಭಿಮಾನ ಇದೆ. ದೇಹ ಟೆಂಪ್ರರಿ ಇರುವುದ್ರಿಂದ ದೇಹಕ್ಕೆ ಏನಾರ ಆಗಿತ್ತು, ಪಾತ್ರಕ್ಕೆ ಏನಾರ ಆಗಿತ್ತು, ನನ್ನ ಹೆಸರಿಗೆ ಏನಾರ ಆಗಿತ್ತು ಅಂತ ಭಯ ಇದೆ. ಅದಕ್ಕೆ ನಿರ್ಭಯ ಆಗ್ಬೇಕು ಅಂದ್ರೆ ನಾ ಆತ್ಮ ಇದ್ದೀನಿ, ನಾ ಆತ್ಮನಿಗೆ ಟಚ್ ಮಾಡಕ್ ಸಾಧ್ಯ ಇಲ್ಲ, ನಾನು ಆತ್ಮನದು ಕಸಗೊಳಕ್ ಸಾಧ್ಯ ಇಲ್ಲ ಅಂದ್ಮೇಲೆ ನಾ ಆತ್ಮ ಇದ್ದೀನಿ ಅನ್ನುವಂಥ ಪಾಠ ಪಕ್ಕಾ ಮಾಡ್ರಿ. ಸೆಕೆಂಡ್ ಪಾಯಿಂಟ್, ಅಪ್ನಿ ಜಾಂಚ್ ಕರ್ಕೆ ಸ್ವಯಂ ಕಿ ಪರೀಕ್ಷಾ ಲೇನಿ ಹೇ. ನೀವು ನಿಮ್ಮ ಚೆಕಿಂಗ್ ಮಾಡ್ಕೊಡ್ರಿ, ನಿಮ್ ಪರೀಕ್ಷಾ ನೀವೇ ಮಾಡ್ಕೊಡ್ರಿ ಅಂತಾರ ಬಾಬಾ. ಯಾಕಂದ್ರೆ ನಾನು ನನ್ನನ್ನು ಎಷ್ಟು ತಿಳ್ಕೊಂಡಿದ್ದೀನಿ ಅಷ್ಟು ಬೇರೆಯವ್ರು ತಿಳ್ಕೊಳಿಕ್ ಸಾಧ್ಯ ಇಲ್ಲ. कोई भी कर्मेंद्रिय चलायमान तो नहीं होती है, काम विकार पर विजय पाई है, ದೇಹಿ ಅಭಿಮಾನಿ ಕಹಾ ತಕ್ ಬನೆ ಹೇ. ಇವೆಲ್ಲ ನಿಮಗೆ ನೀವೇ ಚೆಕ್ ಮಾಡ್ಕೊಡ್ರಿ. ಕರ್ಮೇಂದ್ರಿಯಗಳಿಗೆ ಈ ನನ್ನ ಒಂದು ಅಟೆನ್ಷನ್ ವಿಚಲಿತ ಆಗ್ತದೇನು? ಕರ್ಮೇಂದ್ರಿಯಗಳಲ್ಲಿ ಹಲ್ಚಲ್ಲಿದೆ, ನೂಂದಿದೆ. ಆದ್ರೆ ನಾನು ಯಾವುದು ಆತ್ಮ, ನನ್ನ ಬುದ್ಧಿಯಲ್ಲಿ ದಿವ್ಯ ವಿವೇಕ್ ಇದೆ, ನಾ ಬುದ್ಧಿಯ ಮೂಲಕ ಹಲ್ಚಲಾಗ್ತೀನೇನು? ಅಥವಾ ಕಾಮ ವಿಕಾರದ ಮೇಲೆ ವಿಜಯ ಆಗಿದ್ದೀನೇನು? ಸಂಪೂರ್ಣ ದೇಹಿ ಅಭಿಮಾನಿ ಎಷ್ಟರ ಮಟ್ಟಿಗಾಗಿನಿ ಅಂತ ನಿಮಗೆ ನೀವನೇ ನೋಡ್ಕೊಡ್ರಿ. वरदान, एक बाबा की स्मृति से सच्चे सुहाग का अनुभव करने वाले ಭಾಗ್ಯವಾನ್ ಆತ್ಮ ಭವ. ಒಬ್ಬ ತಂದೆ ಸ್ಮೃತಿಯಿಂದ ಸತ್ಯ ಸೌಭಾಗ್ಯವತಿ ಅನುಭವ ಮಾಡುವಂತಹ ಭಾಗ್ಯವಂತ ಆತ್ಮರು ಆಗ್ರಿ. जो किसी भी आत्मा के बोल सुनते हुए नहीं सुनते, किसी अन्य आत्मा की स्मृति संकल्प व स्वप्न में भी नहीं लाते, अर्थात किसी भी देहधारी के झुकाव में नहीं आते. एक बाबा दूसरा न कोई इस स्मृति में रहते उन्हें अविनाशी सुहाग का तिलक लग जाता. अंडरलाइन. ಎಷ್ಟು ಸುಂದರ ವಾಕ್ಯ. ಯಾವುದೇ ಆತ್ಮನ ಮಾತು ಕೇಳಿಯೂ ಕೇಳದಂತೆ, ನೋಡಿಯೂ ನೋಡದಂತೆ, ಯಾವುದೇ ದೃಶ್ಯ, ಯಾವುದೇ ಘಟನೆ, ಯಾರದೇ ಮಾತು ಬುದ್ಧಿಯಲ್ಲಿ ಸ್ವಪ್ನದಲ್ಲೂ ಕೂಡ ಸ್ವೀಕಾರ ಮಾಡೋದಿಲ್ಲ. ಯಾವ ದೇಹದಾರಿಯ ಕಡೆಗೆ ನನ್ನ ಆಸಕ್ತಿ ಇಲ್ಲ ಅಂತಂದ್ರ, ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ, ಒಬ್ಬ ಬಾಬಾ ಬಿಟ್ರೆ ಬೇರೆ ಯಾರು ಇಲ್ಲ ಅಂದ್ರೆ ಒಬ್ಬ ಬಾಬಾ ಸತ್ಯ ಬಿಟ್ರೆ ಉಳಿದವರೆಲ್ಲ ರೋಲ್ ಅದಾರ, ಉಳಿದವರೆಲ್ಲ ಆತ್ಮ ಅದಾರ. ಆತ್ಮ ಪ್ರತಿ ಆತ್ಮ ಸೇಮ್ ಇದೀವಿ. ಆತ್ಮನಿಗೆ ಅಟ್ರಾಕ್ಟ್ ಆಗುವ ಅವಶ್ಯಕತೆ ಇಲ್ಲ. ಒಬ್ಬ ಬಾಬಾ ಬಿಟ್ರೆ ಇಲ್ಲಿ ಯಾವುದೂ ಸತ್ತಿಲ್ಲ ಅಂದ ಮೇಲೆ ಏಕ್ ಬಾಬಾ ದೂಸರ ನ ಕೋಯಿ. ಈ ಸ್ಮೃತಿಯಲ್ಲಿ ಯಾರು ಇರ್ತಾರೋ ಅವರಿಗೆ ಅವಿನಾಶಿ ಸುಮಂಗಲಿಯ ತಿಲಕ ಬಾಬಾ ಹಚ್ಚುತ್ತಾರೆ. ಅಂದ್ರೆ ಸದಾ ಅವಿನಾಶಿ ಆತ್ಮ ಆಗಿರುವ, ಸತ್ಯದಲ್ಲಿ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡುವ ತಿಲಕ ಬಾಬಾ ಹಚ್ಚುತ್ತಾರೆ. ಐಸೆ ಸಚ್ಚೆ ಸುಹಾಗ್ ವಾಲೆ ಹಿ ಭಾಗ್ಯವಾನ್ ಹೇ. ಈ ರೀತಿ ಸತ್ಯ ಸೌಭಾಗ್ಯವತಿ ಅಂದ್ರೆ ಸ್ತ್ರೀ ರೋಲ್ನ ಮಾತಲ್ಲ, ಆತ್ಮದ ಮಾತು ಹೇಳ್ತಾರೆ ಬಾಬಾ. ಆತ್ಮ ಸೌಭಾಗ್ಯವತಿ ಯಾವಾಗಂದ್ರೆ ಆತ್ಮ ಅನ್ನುವ ಸ್ಮೃತಿ ಅಥವಾ ಈ ನೆನಪು ಯಾವಾಗ ಜಾಗೃತಿ ಇದೆ, ನಾ ಆತ್ಮ ಇದ್ದೀನಿ ಅನ್ನುವಂಥ ಜಾಗೃತಿ ಅದ ಅಂದ್ರೆ ಅದೇ ಸೌಭಾಗ್ಯವತಿ. ಸ್ಲೋಗನ್, अपनी श्रेष्ठ स्थिति बनानी है तो अंतर्मुखी बन फिर बाहर मुक्ता में आओ. अंडरलाइन. ಬಹಳ ಸುಂದರ ಮಾತು.
ಬಾಹರ್ಮುಖತ ಅಂದ್ರೆ ರೋಲ್ನ ಆಕ್ಟಿವಿಟಿಯಲ್ಲಿ ಬರೋದು. ಅಂತರ್ಮುಖಿ ಅಂದ್ರೆ ರೋಲ್ ಅಸತ್ಯ, ಈ ನಾಟಕ, ಈ ದೃಶ್ಯ, ಈ ಮಾತು, ನೆನಪುಗಳು ಅಸತ್ಯ, ನಾ ಆತ್ಮ ಸತ್ತಿದ್ದೀನಿ ಎನ್ನುವ ಸ್ಮೃತಿಯಲ್ಲಿರೋದೇ ಅಂತರ್ಮುಖಿ. ಅದಕ್ಕೆ ಮೊದಲು ಅಂತರ್ಮುಖಿ ಆಗ್ರಿ. ಯಾಕೆ? ತಮ್ಮ ಸ್ಥಿತಿಯನ್ನ ಶ್ರೇಷ್ಠ ಮಾಡ್ಕೊಳ್ಬೇಕು ಅಂದ್ರೆ ಅಂತರ್ಮುಖಿಯಾಗಿ ನಂತರ ಬಾಹ್ಯ ಕಾರ್ಯದಲ್ಲಿ ತೊಡಗ್ರಿ. ಆ व्यक्ति सारे ज्वाला स्वरूप स्थिति में रहकर शक्तिशाली याद का अनुभव करो. जैसे अग्नि में कोई भी चीज डालो तो नाम रूप गुण सब बदल जाता. ಒಂದ್ ವೇಳೆ ಅಗ್ನಿ ಒಳಗ ಏನೇ ವಸ್ತು ಹಾಕು, ಉರಿತಾ ಇರುವ ಬೆಂಕಿಯೊಳಗ, ದಗ ಉರಿತಾ ಇರುವ ಬೆಂಕಿಯಲ್ಲಿ ಒಂದ್ ಸಣ್ಣ ವಸ್ತು ಹಾಕಿದಿ, ಅದು ಏನೇ ಹಾಕು, ಅದ್ರ ಹೆಸರು ಬದಲಾಗ್ಬಿಡ್ತದ. ನಾ ಕಾಗದ ಹಾಕಿದ್ದಂದ್ರೆ ಕಾಗದ ಅನ್ನಂಗಿಲ್ಲ, ಈಗ ಕಪ್ಪು ಪುಡಿ ಅಂತ ಹೇಳ್ತೀವಿ. ಹೆಸರು ಬದಲಾಗ್ತದೆ, ರೂಪ ಗುಣ ಎಲ್ಲ ಅದ್ರದ್ದು ಗುಣಧರ್ಮ ಏನಿತ್ತು ಕಾಗದ ಮೇಲೆ ಬರಿತಿದ್ವಿ, ಈಗ ಬರೀಲಿಕ್ಕೆ ಬರೋದಿಲ್ಲ ಬೆಂಕಿಯಲ್ಲಿ ಬಿದ್ಮೇಲೆ. ಅದೇ ರೀತಿಯಾಗಿ ऐसे जब ಬಾಬಾ ಕೋ ಯಾದ್ ಕೆ, ಯಾವಾಗ ನೀವು ಮಕ್ಕಳು ಬಾಬನ್ ಲಗನ್ನ ಅಗ್ನಿಯಲ್ಲಿ ಪರಮಾತ್ಮನ ಸ್ಮೃತಿಯಲ್ಲಿ ಇರ್ತೀರಿ, ಅವಾಗ ಪರಿವರ್ತಿತ ಆಗ್ಬಿಡ್ತೀರಿ. ಏನ್ ಪರಿವರ್ತನೆ ಆಗ್ತೀರಿ? ಹೇಗೆ ಕಾಗದ ಅನ್ಸಂಗಿಲ್ಲ, ಕಾಗದ ಹೆಸರು ಹೋಗ್ಬಿಡ್ತದ, ರೂಪ ವೈಟ್ ಇದ್ರ ಅದ್ರ ಕಲರ್ ಬ್ರೌನ್ ಇದ್ರ ಅದ್ರ ಕಲರ್ ಕಪ್ಪಗಾಗ್ಬಿಡ್ತದ, ಅದ್ರದ್ದು ಗುಣ ಬದಲಾಗ್ಬಿಡ್ತದ. ಹಂಗೆ ನೀವೆಷ್ಟು ಯೋಗದ ಅಗ್ನಿಯಲ್ಲಿ ಇರ್ತೀರೋ, ಬಾಬನ್ ಸಂಘದಲ್ಲಿ ಇರ್ತೀರೋ, ನೀವು ಪರಿವರ್ತನೆ ಆಗ್ತೀರಿ. ಏನ್ ಪರಿವರ್ತನೆ ಆಗ್ತೀರಿ? ಮನುಷ್ಯರಿಂದ ಬ್ರಾಹ್ಮಣ ಆಗ್ತೀರಿ. ಬಹಳ ಸುಂದರ ಮಹಾವಾಕ್ಯ. ಮನುಷ್ಯ ಭಾನದಿಂದ ಬ್ರಾಹ್ಮಣತ್ವ, ನಿಮ್ಮ ಸ್ಥಿತಿ ಬ್ರಾಹ್ಮಣರದಾಗ್ತದ. ಫಿರ್ ಬ್ರಾಹ್ಮಣ್ ಸೋ ಫರಿಸ್ತಾ, ಬ್ರಾಹ್ಮಣತ್ವದಿಂದ ಸ್ಥಿತಿ ಫರಿಸ್ತಾ ಆಗ್ತದ. फरिश्ता सो देवता बन जाते. लगन की अग्नि से ऐसा परिवर्तन होता है जो अपनापन कुछ भी नहीं रहता. ಲಗನದ ಅಗ್ನಿ ಹಿಂಗಿರ್ತದಲ್ಲ, ಇದ್ರಲ್ಲಿ ಇಂಥ ಪರಿವರ್ತನೆ ಆಗ್ತದ. ಅಪನಾಪನ್ ಲೌಕಿಕನಲ್ಲಿ ಕಲಿಸ್ತಾರೆ, ಏನೂ ಇರ್ಲಿಲ್ಲ ಅಂದ್ರು ನಮ್ದು ನಾವು ಅನ್ನೋದಿರ್ಬೇಕು ಅಂತ. ಅಂದ್ರ ನಾಟಕದಲ್ಲಿ ಇನ್ನೊಂದಿಷ್ಟು ಸಿಕ್ ಹಾಕೊಳ್ಳೋದು, ದೇವಭಾನದಲ್ಲಿ ಮುಳುಗೋದು. ಇಲ್ಲೇನಿದೆ? ಅಪನಾಪನ್ ಕುಚ್ ಬಿ ನಹಿ ರೇತಾ ಅಂದ್ರೆ ಏನರ್ಥ? ನಾನು, ಇದು ನಂದು, ಇದು ನಮ್ದು ಅನ್ನೋದು ಸಮಾಪ್ತ. ನಾನು ನಿರಾಕಾರ ಆತ್ಮ, ನನ್ನವರು ನಿರಾಕಾರ ಬಾಬಾ ಬಿಟ್ರೆ ಮತ್ತೊಂದು ಯಾವುದು ಇಲ್ಲಿ ನನ್ನದನ್ನುವಂಥದ್ದಿಲ್ಲ. ನಮ್ ಸೆಂಟರ್ ಅನ್ನೋದು ಕೂಡ ಇಲ್ಲ. ಇಸಿಲಿಯೇ ಯಾದ್ ಕೋ ಹಿ ಜ್ವಾಲಾರೂಪ್ ಕಹಾ ಜಾತ. ಅದಕ್ಕಾಗಿನೇ ನೆನಪಿಗೆ ಜ್ವಾಲಾರೂಪ್ ಅಂತ ಹೇಳಲಾಗ್ತದೆ. ಓಂ ಶಾಂತಿ. ಅನುಭವ ಮಾಡೋಣ. ಇಂದಿನ ಮುರಳಿಯ ಮಹಾವಾಕ್ಯಗಳ ಚಿಂತನೆ ಮಾಡೋಣ. ತಮ್ಮನ್ನ ಎಲ್ಲ ವಿಷಯಗಳಿಂದ ಡಿಟ್ಯಾಚ್ ಮಾಡಿಕೊಂಡು ಅನುಭವ ಮಾಡ್ರಿ, ಸ್ಮೃತಿ ಮಾಡಿಕೊಡ್ರಿ. ನಾನು ಅಶರೀರಿ ಆತ್ಮನಾಗಿರುವೆ. ಬಾಕಿ ಇಲ್ಲಿ ನೋಡುತ್ತಿರುವುದು, ಕೇಳುತ್ತಿರುವುದು, ಕಾಣುತ್ತಿರುವುದು ಎಲ್ಲವೂ ನಾಟಕ ಮಾತ್ರ. ಹೀಗಾಗಿ ಈ ನಾಟಕದಲ್ಲಿ ಅಜ್ಞಾನ ಜೀವನದೊಳಗ ಮನುಷ್ಯ ಭಾನದಲ್ಲಿ ನಾನು ನನ್ನ ಜೀವನ, ನನ್ನ ಮನೆ, ಇದು ನನ್ನ ಮಗಳು, ಇದು ನನ್ನ ಸಂಸಾರವೆಂದು ಕೇವಲ ಈ ಜಗತ್ತಿನ ಪರಿವರ್ತನೆಯಲ್ಲಿ, ಇನ್ನೊಬ್ಬರ ಸುಧಾರಣೆಯಲ್ಲಿ, ಇನ್ನೊಬ್ಬರಿಗೆ ಖುಷಿ ಕೊಡುವುದರಲ್ಲಿ ನಾನು ನನ್ನಿಂದ ದೂರವಾಗುತ್ತಲೇ ಹೋದೆ. ನನ್ನನ್ನು ಮತ್ತಷ್ಟು ಮತ್ತಷ್ಟು ಮನುಷ್ಯ ಎನ್ನುವ ಭಾನದಲ್ಲಿ ಮುಳುಗಿಸಿಕೊಳ್ಳುತ್ತಾ ನಾನು ಅವಿನಾಶಿ ಚೈತನ್ಯವಾಗಿರುವ ಸತ್ಯದಿಂದ ದೂರವಾಗುತ್ತಲೇ ಹೋದೆ. ಪರಿವರ್ತನೆ ನನ್ನಲ್ಲೇ ಆಗುತ್ತಿದೆ ಎಂದು ತಿಳಿದು ನಾನು ಅನ್ಯರ ಪರಿವರ್ತನೆಯ ಬಗ್ಗೆ ಚಿಂತನೆ ಮಾಡುತ್ತಾ, ಎಲ್ಲರ ಸುಧಾರಣೆ ನನ್ನಿಂದಲೇ, ಈ ಸಂಸಾರ ನನ್ನಿಂದ ನಡೀತಾ ಇದೆ, ನಮ್ಮನೆತನ ನನ್ನಿಂದ ಬೆಳಗುತ್ತಿದೆ ಅಂತ ಅಜ್ಞಾನದಲ್ಲಿ ಅನ್ಯರ ಪರಿವರ್ತನೆಯಲ್ಲಿ ಮುಳುಗಿ ಹೋಗಿದ್ದೆ. ಈಗ ನನಗೆ ಅರ್ಥವಾಗಿದೆ, ಇದು ಒಂದು ಪ್ರೀ ರೆಕಾರ್ಡೆಡ್ ಡ್ರಾಮಾ ಆಗಿದೆ. ಇಲ್ಲಿ ಬದಲಾಯಿಸುವುದು, ಮಾಡುವುದು ಏನೂ ಉಳಿದಿಲ್ಲ. ಕೇವಲ ನಾನು ನನ್ನ ಸತ್ಯ ಸ್ಮೃತಿಯಲ್ಲಿ ಇದ್ದು ಜಾಗೃತ ಅವಸ್ಥೆಯಲ್ಲಿ ಇಲ್ಲಿ ನಡೆಯುತ್ತಿರುವುದನ್ನ, ನೋಡುತ್ತಿರುವುದನ್ನ ನೋಡುವಂತಹ ಸಾಕ್ಷಿ ಆತ್ಮನಾಗಿರುವೆ. ಹೀಗಾಗಿ ನನಗೆ ಅರಿವಾಗಿದೆ,
ಇಲ್ಲಿ ಯಾರ ಚಿಂತನೆಯನ್ನ ಮಾಡಿ ಚಿಂತೆ ಮಾಡಿ ಫಲವಿಲ್ಲ. ಕೇವಲ ಸ್ವಚಿಂತನೆ ನ ಆತ್ಮ ಎನ್ನುವ ಸ್ವಯಂನ ಅನುಭವದಲ್ಲೇ ಕಲ್ಯಾಣಿದೆ. ಸ್ವಯಂನ ಸತ್ಯದಲ್ಲಿ ಸ್ಥಿತವಾಗುವುದರಿಂದ ಮಾತ್ರ ನನ್ನ ಪ್ರಗತಿ ಇದೆ. ನಾನು ಆತ್ಮನಾಗಿರುವ ಅಂತರ್ಮುಖಿ ಸ್ವರೂಪದಲ್ಲಿ ಸುಖವಿದೆ. ಬಾಕಿ ಅನ್ಯರ ಚಿಂತನೆ, ಅನ್ಯರ ಬದಲಾವಣೆಯಲ್ಲಿ ಯಾವ ಸುಖವೂ ಇಲ್ಲ, ಯಾವ ಪ್ರಾಪ್ತಿಯೂ ಇಲ್ಲ. ಅದೆಲ್ಲವೂ ಹೇಗೆ ನಡೆಯುತ್ತಿದೆ, ಹೇಗೆ ನಾಟಕದ ಮೊದಲು ನಡೆದಿತ್ತೋ ಅದೇ ನಾಟಕ ಪುನಃ ರಿಪೀಟ್ ಆಗುತ್ತಿದೆ. ಇದ್ಯಾವುದೂ ನನ್ನ ಜವಾಬ್ದಾರಿಯಲ್ಲ. ಸತ್ಯದಲ್ಲಿ ಸ್ಥಿತವಾಗುವುದೊಂದೇ ನನ್ನ ಮುಖ್ಯ ಜವಾಬ್ದಾರಿ. ಡ್ರಾಮಾನುಸಾರ ಈ ಮಹಾನ್ ಕಾರ್ಯವನ್ನ ಯಾರು ನಿಭಾಯಿಸ್ತಾರೋ, ಯಾರು ತಾವು ಆತ್ಮ ಆಗಿರುವ ಸತ್ಯದಲ್ಲಿ ಸ್ಥಿತವಾಗ್ತಾರೋ ಅವರೇ ತಂದೆಯಿಂದ ಪೂರ್ಣ ಪಡೆದುಕೊಳ್ಳಲು ಸಾಧ್ಯವಿದೆ. ಓಂ ಶಾಂತಿ, ಓಂ ಶಾಂತಿ.